ವಿಚಾರಗಳಿಗೆ ಹೆದರಲೇಬೇಡಿ ಎಂದಿದ್ದಾರೆ ಚಾಣಕ್ಯರು. ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ ವಿಚಾರಗಳ ಕುರಿತು ನಾವು ಎಂದಿಗೂ ಭಯಪಡಬಾರದು ಅಥವಾ ಹೆದರಬಾರದು ಎಂದು ಹೇಳಿದ್ದಾರೆ. ನಾವು ಯಾವೆಲ್ಲ ವಿಚಾರಗಳಿಗೆ ಭಯಪಡಬಾರದು ಎಂಬುದು ತಿಳಿದಿದೆಯೇ? ಇವುಗಳಿಗೆ ಹೆದರದಿರಿ. ಎಷ್ಟೇ ಯುಗಗಳು ಕಳೆದರೂ ಜನರು ಚಾಣಕ್ಯ ನೀತಿಯನ್ನು ಓದುವುದನ್ನು ಅಲ್ಲಗಳೆಯುವುದಿಲ್ಲ. ಅವರು ಚಾಣಕ್ಯ ನೀತಿಯನ್ನು ಓದಲು ಯಾವಾಗಲೂ ಉತ್ಸುಕರಾಗಿರುತ್ತಾರೆ. ಯಾಕೆಂದರೆ ಕಾಲಕ್ಕೂ ಚಾಣಕ್ಯ ನೀತಿ ಜನರಿಗೆ ಶಿಕ್ಷಣವನ್ನು ನೀಡುತ್ತಲೇ ಬಂದಿದೆ. ಚಾಣಕ್ಯ ನೀತಿಯನ್ನು ಜನರು ಅನುಸರಿಸುವ ಮೂಲಕ ಅಥವಾ ಚಾಣಕ್ಯ ನೀತಿಯಲ್ಲಿನ ತತ್ವಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಯಶಸ್ಸನ್ನು ಪಡೆಯಬಹುದು. ಹಣ, ಶಿಕ್ಷಣ, ವೈವಾಹಿಕ ಜೀವನ, ಪತಿ ಪತ್ನಿ ಸಂಬಂಧ ಹೀಗೆ ವಿವಿಧ ವಿಚಾರಗಳ ಕುರಿತು ನಮಗೆ ಶಿಕ್ಷಣವನ್ನು ನೀಡಿರುವ ಚಾಣಕ್ಯ ನೀತಿ ಭಯದ ಕುರಿತು ಕೂಡ ಹೇಳುತ್ತದೆ. ಚಾಣಕ್ಯರು ಈ ಎರಡು ವಿಷಯಗಳಿಗೆ ಹೆದರುವ ಅಥವಾ ಭಯಪಡುವ ಜನರು ಯಾವಾಗಲೂ ಇತರರಿಗಿಂತ ಹಿಂದುಳಿದಿದ್ದಾರೆ ಎಂದು ಹೇಳಿದ್ದಾರೆ. ಆ ಭಯಗಳು ಯಾವುವು ಎಂಬುದನ್ನು ನೋಡೋಣ. ಚಾಣಕ್ಯ ನೀತಿಯಲ್ಲಿ ಭಯ. ಒಬ್ಬ ವ್ಯಕ್ತಿ ತಾನು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಯಾವುದಕ್ಕೂ ಭಯಪಡಬಾರದು. ಕೆಲವು ವಿಷಯಗಳ ಕುರಿತು ಜನರು ತಮ್ಮ ಮನಸ್ಸಿನಲ್ಲಿ ಭಯವನ್ನು ಇಟ್ಟುಕೊಂಡಿರುತ್ತಾರೆ. ಈ ಭಯವು ಒಂದಲ್ಲ ಒಂದು ದಿನ ಅವರಿಗೆ ಹಾನಿಯನ್ನುಂಟು ಮಾಡಬಹುದು. ಕೆಲವರು ಚಿಕ್ಕ ಪುಟ್ಟ ವಿಚಾರಗಳಿಗೂ ಹೆದರಿಕೊಳ್ಳುತ್ತಾರೆ. ಅದರಿಂದ ಹೊರಬರುವ ಮಾರ್ಗಗಳನ್ನು ತಿಳಿದುಕೊಳ್ಳುವುದರಲ್ಲೇ ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳುತ್ತಾರೆ. ಆ ಭಯ ಅವರನ್ನು ಸಮಸ್ಯೆಗಳಿಂದ ಹೊರತರುವ ಬದಲು ಅವರಲ್ಲಿ ಸಮಸ್ಯೆಗಳನ್ನು ಹೆಚ್ಚು ಮಾಡುತ್ತದೆ. ಹಾಗಾಗಿ ನೀವು ಚಿಕ್ಕ ಪುಟ್ಟ ವಿಚಾರಗಳಿಗೆ ಭಯಪಡುವುದನ್ನು ಬಿಟ್ಟು ಬಿಡಿ. ಬದಲಾವಣೆಗೆ ಹೆದರದಿರಿ. ಜೀವನ ಎಂದ ಮೇಲೆ ದಿನದಿಂದ ದಿನಕ್ಕೆ ಬದಲಾವಣೆಗಳು ನಡೆಯುತ್ತಲೇ ಇರುತ್ತದೆ. ಜೀವನದಲ್ಲಿ ಹೊಸ ಬದಲಾವಣೆಗಳು ನಡೆಯುವುದು ಸರ್ವೇ ಸಾಮಾನ್ಯ. ನಿಮ್ಮ ಜೀವನದಲ್ಲೂ ಯಾವುದೇ ರೀತಿಯಾದ ಬದಲಾವಣೆಗಳಾದರೆ ನೀವು ಅದಕ್ಕೆ ಹೆದರಿಕೊಳ್ಳುವ ಬದಲು ಆ ಬದಲಾವಣೆಯನ್ನು ಒಪ್ಪಿಕೊಂಡು ಅದರೊಂದಿಗೆ ನಿಮ್ಮ ಜೀವನವನ್ನು ಸಾಗಿಸಿ. ಅನೇಕ ಜನರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಳಲು ಬಯಸುವುದಿಲ್ಲ ಅಥವಾ ಜೀವನದಲ್ಲಿ ಯಾವುದೇ ಬದಲಾವಣೆಯನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಅವರು ಬದಲಾವಣೆಗೆ ಹೆದರುತ್ತಾರೆ. ಅಂತಹ ಜನರು ಜೀವನದಲ್ಲಿ ಎಂದಿಗೂ ಪ್ರಗತಿ ಹೊಂದಲು ಸಾಧ್ಯವಿಲ್ಲ ಅಥವಾ ಅವರು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಸವಾಲುಗಳಿಗೆ ಹೆದರದಿರಿ. ಅನೇಕ ಜನರು ತಮ್ಮ ಜೀವನದಲ್ಲಿ ಸವಾಲುಗಳು ಎದುರಾದಾಗ ಅದನ್ನು ಎದುರಿಸಲು ಭಯಪಡುತ್ತಾರೆ. ಮನುಷ್ಯ ತನ್ನ ಭವಿಷ್ಯದ ಸವಾಲುಗಳ ಕುರಿತು ಎಂದಿಗೂ ಭಯವನ್ನು ಇಟ್ಟುಕೊಂಡಿರಬಾರದು. ಸವಾಲುಗಳಿಗೆ ಹೆದರುವ ಬದಲು ಧೈರ್ಯದಿಂದ ಎದುರಿಸಬೇಕು. ಅಂತವರು ಮಾತ್ರ ಜೀವನದಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಆದ್ದರಿಂದಲೇ ಚಾಣಕ್ಯರು ಹೇಳುವ ಪ್ರಕಾರ ಸವಾಲುಗಳಿಗೆ ಹೆದರದೆ ಅವುಗಳನ್ನು ಎದುರಿಸಿ ಮುನ್ನಡೆಯಬೇಕು. ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ ಮೇಲಿನ ಚಿಕ್ಕ ಪುಟ್ಟ ವಿಚಾರಗಳಿಗೆ ಭಯಪಡಬಾರದು ಎಂದು ಹೇಳಿದ್ದಾರೆ. ಚಾಣಕ್ಯರು ತಮ್ಮ ನೀತಿಯಲ್ಲಿ ಈ ಮೇಲಿನ ಚಿಕ್ಕ ಪುಟ್ಟ ವಿಚಾರಗಳಿಗೆ ಭಯಪಡಬಾರದು ಎಂದು ಹೇಳಿದ್ದಾರೆ. ಈ ಚಿಕ್ಕ ಪುಟ್ಟ ವಿಚಾರಗಳಿಗೆ ಭಯಪಡುವುದರಿಂದ ಜೀವನ ಪೂರ್ತಿ ಭಯದಲ್ಲೇ ಇರಬೇಕಾಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.